ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಸಸ್ಯಾಹಾರಿಗಳೇ? ಮೊಟ್ಟೆಯನ್ನು ಸೇವಿಸುವುದಿಲ್ಲವೇ? ಹಾಗಿದ್ದರೆ ಬನ್ನಿ, ಮೊಟ್ಟೆಗಿಂತ ಹೆಚ್ಚು ಪ್ರೋಟೀನ್ ಇರುವ ಆಹಾರ ಪದಾರ್ಥಗಳು ಯಾವುವು ಎಂದು ನೋಡೋಣ. 1. ಕುಂಬಳಕಾಯಿ ಬೀಜಗಳು. ಕುಂಬಳಕಾಯಿ ಬೀಜಗಳು ಅವುಗಳ ಮೆಗ್ನೀಷಿಯಂ ಅಂಶಕ್ಕೆ ಹೆಸರುವಾಸಿಯಾಗಿವೆ. ಅವು ಪ್ರೋಟೀನ್ ದಟ್ಟವಾಗಿವೆ. 30 ಗ್ರಾಂ ಕುಂಬಳಕಾಯಿ ಬೀಜಗಳಲ್ಲಿ 9 ಗ್ರಾಂ ಪ್ರೋಟೀನ್ ಇರುತ್ತದೆ. 2. ಬಾದಾಮಿ. ಬಾದಾಮಿ ಹೃದಯ ಆರೋಗ್ಯಕರ ಮತ್ತು ಹೆಚ್ಚಿನ ಪ್ರೋಟೀನ್ ಹೊಂದಿದ ಬೀಜವಾಗಿದೆ. 1/4 ಕಪ್ ಬಾದಾಮಿ ಕೂಡ ಸುಮಾರು 7.5 ಗ್ರಾಂನಷ್ಟು ಪ್ರೋಟೀನ್ ಅನ್ನು ಹೊಂದಿರುತ್ತದೆ. 3. ಶೇಂಗಾ ಅಥವಾ ಕಡಲೆಕಾಯಿ. ಕಡಲೆಕಾಯಿಗಳು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳಲ್ಲಿ ಸಮೃದ್ಧವಾಗಿವೆ. 1 ಕಪ್ ಬೇಯಿಸಿದ ಶೇಂಗಾದಲ್ಲಿ 12 ಗ್ರಾಂ ಪ್ರೋಟೀನ್ ಇರುತ್ತದೆ. 4. ನವಣೆ ಅಕ್ಕಿ ಅಥವಾ ಕ್ವಿನೋವಾ ಬೀಜಗಳು. ಕ್ವಿನೋವಾ ಬೀಜಗಳು ಜಿಲೆಟಿನ್ ಮುಕ್ತವಾಗಿರುತ್ತವೆ. ಇವು ಎಲ್ಲ 9 ಅಗತ್ಯ ಅಮೈನೋ ಆಮ್ಲಗಳನ್ನು ಹೊಂದಿರುತ್ತವೆ. 1 ಕಪ್ ಬೇಯಿಸಿದ ಕ್ವಿನೋವಾ ಬೀಜಗಳು ಸುಮಾರು 8 ಗ್ರಾಂ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. 5. ಗ್ರೀಕ್ ಮೊಸರು. ಇದು ಪೋಷಕಾಂಶಗಳಿಂದ ತುಂಬಿರುತ್ತದೆ. ಇದರ ಸರಾಸರಿ ಅಂಶ 12 ರಿಂದ 17.3 ಗ್ರಾಂ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. 6. ಕಡಲೆ ಅಥವಾ ಕಡಲೆಕಾಳು. ಕಡಲೆಯಲ್ಲಿ ಸುಮಾರು 7 ಗ್ರಾಂ ಪ್ರೋಟೀನ್ ಇರುತ್ತದೆ. ಕಡಲೆಯಲ್ಲಿ ಕಬ್ಬಿಣ, ಫಾಸ್ಫೇಟ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸತು ಮತ್ತು ವಿಟಮಿನ್ ಕೆ ಇದೆ. ಅವುಗಳನ್ನು ಮೊಳಕೆ ಒಡೆಸಿ ಸೇವಿಸಬಹುದು ಅಥವಾ ಹಾಗೆಯೇ ಸೇವಿಸಬಹುದು. ಇದು ಆರೋಗ್ಯಕ್ಕೆ ಒಳ್ಳೆಯದು. 1 ಕಪ್ ಬೇಯಿಸಿದ ಕಡಲೆಯು 12 ಗ್ರಾಂ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. 7. ಕಾಟೇಜ್ ಚೀಸ್. ಕಾಟೇಜ್ ಚೀಸ್ ಕ್ಯಾಲೋರಿಗಳಲ್ಲಿ ಕಡಿಮೆ, ಆದರೆ ಪ್ರೋಟೀನ್ನಲ್ಲಿ ತುಂಬಾ ಹೆಚ್ಚು. ಕಾಟೇಜ್ ಚೀಸ್ ಅಗತ್ಯ ಪೋಷಕಾಂಶಗಳಿಂದ ತುಂಬಿರುತ್ತದೆ. 100 ಗ್ರಾಂ ಪನ್ನೀರ್ ಅಥವಾ ಕಾಟೇಜ್ ಚೀಸ್ ಸುಮಾರು 23 ಗ್ರಾಂ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಇದು ಮೊಟ್ಟೆಗಿಂತ ಹೆಚ್ಚು. 8. ಬಾದಾಮಿ ಬೆಣ್ಣೆ. 50 ಗ್ರಾಂ ಬಾದಾಮಿ ಬೆಣ್ಣೆಯು 10 ಗ್ರಾಂ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಬಾದಾಮಿ ಬೆಣ್ಣೆಯು ಕಡಲೆಕಾಯಿ ಬೆಣ್ಣೆಗಿಂತ ಆರೋಗ್ಯಕರವಾಗಿದೆ, ಏಕೆಂದರೆ ಇದು ಹೆಚ್ಚು ಜೀವಸತ್ವಗಳು, ಖನಿಜಗಳನ್ನು ಹೊಂದಿರುತ್ತದೆ. 9. ಸೋಯಾಬೀನ್. ಸೋಯಾಬೀನ್ನಲ್ಲಿ ವಿಟಮಿನ್ ಸಿ, ಪ್ರೋಟೀನ್ ಮತ್ತು ಫೋಲೇಟ್ ಅಧಿಕವಾಗಿದೆ. ಇವು ಕ್ಯಾಲ್ಸಿಯಂ, ಫೈಬರ್, ಕಬ್ಬಿಣ, ಮೆಗ್ನೀಷಿಯಂ, ರಂಜಕ ಮತ್ತು ಪೊಟ್ಯಾಷಿಯಂನ ಅತ್ಯುತ್ತಮ ಮೂಲವಾಗಿದೆ. 1 ಬೌಲ್ ಬೇಯಿಸಿದ ಸೋಯಾಬೀನ್ ನಿಮಗೆ 28 ಗ್ರಾಂ ಪ್ರೋಟೀನ್ ಅನ್ನು ಒದಗಿಸುತ್ತವೆ. 10. ಮಸೂರ್. ಮಸೂರವು ಸಸ್ಯಾಧಾರಿತ ಪ್ರೋಟೀನಿನ ಅತ್ಯುತ್ತಮ ಮೂಲವಾಗಿದೆ. ಅವು ಫೈಬರ್ನಿಂದ ತುಂಬಿರುತ್ತವೆ. 1 ಕಪ್ ಬೇಯಿಸಿದ ಮಸೂರವು ಸುಮಾರು 14 ರಿಂದ 16 ಗ್ರಾಂ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಇದು ಬೇಯಿಸಿದ ಮೊಟ್ಟೆಗಿಂತ ಹೆಚ್ಚು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮರೆಯದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.